ನೋಡ್ರಿ ಇಲ್ಲಿ ನೋಡ್ರಿ ಮಳೆ ಬೇರೆ ಸಿಕ್ಕಾಬಟ್ಟೆ. ಅಯ್ಯೋ ಮಳೆ ಗುರು ಇಲ್ಬಾ ಸುಮ್ಮನೆ ಮೊಗ್ಲಾಗಿ ಮನ್ಕವನೆ ಅಷ್ಟೇ, ಸುಮ್ಮನೆ ತಳ್ಳಿರೋದಷ್ಟೇ. ಸರಿ, ನೀವು ಹುಷಾರಾಗಿ ಹೋಗಿ. ಫೋನ್ ಮಾಡ್ತೀವಿ ನಾವು ಆನೆ ಬಂದ ತಕ್ಷಣ. ಫೈನಲಿ ನಮ್ಮ ಟ್ರೀ ಹೌಸಿಂದ ಕೆಳಗಡೆಗೆ ಬಂದೆ. ನೈಟ್ ಆನೆ 3 ಸಲ ಬಂದಿದ್ದು ಇದೇ ದಾರಿಲಿ. ಯಾರು ಇಲ್ಲೊಬ್ರು ಇದ್ದಾರಾ? ಇದಾ ಆಲ್ರೆಡಿ ಆನೆ ಅಲ್ಲಿ ಇದೆಯಂತೆ. ಓಣ ಬನ್ನಿ. ಬಂದಿದ್ದಂತೆ ಪುನಃ ಮೇಯ್ತಾ ಇದ್ದ. ಹಾಯ್ ಗೈಸ್, ಡೇ 2 ನಮ್ಮ ಕ್ಯಾಂಪಿಂದ ಹೋಗ್ತಾ ಇದ್ದೀವಿ. ಟೈಮ್ 7:15 ಆಗಿದೆ. ಆಲ್ರೆಡಿ ಆ ಒಂಟಿ ಕೊಂಬಾನೆ ಬಂದ್ಬಿಟ್ಟಿದ್ಯಂತೆ. ಇವಾಗ ಅಲ್ಲೋಗಿ ನೋಡೋಣ ಬನ್ನಿ. ಅವನು ಕರ್ಕೊಂಬ ಆಳುಗಳಮ್ಮ ಇರವ ಮೇಲಿ ಸುಮಿರ ನಾವೇನು ಮಾಡ್ಕೋಲ್ಲ. ಯಾರು ಬರ್ತೀರ? ಆನೆ ದಾಟುತ್ತಲ್ಲ ದಾರಿ, ಅಲ್ಲಿಗೆ ಹೋಗಿ ಅಲ್ಲಿಂದ ಓಡಿಸ್ಬೇಕು. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ. ಆಲ್ರೆಡಿ 1 ಅವರ್ ಆಯ್ತಂತೆ ಒಳಗಡೆ ಹೋಗಿ, ಇನ್ನ ಹೊರಗಡೆ ಬಂದಿಲ್ಲ. ಬಾರ ಬೇಗ. ಬೆಂಕಿ ಇದಿಲ್ವಾ? ಪಟಾಕಿ ಇಲ್ವಾ? ಒಂದ್ ಕೈಲಿ ಹಿಡ್ಕೊಂಡು ಒಂದ್ ಕೈಲಿ ಕಸಿ, ಅದು ಕಸಿ ಎಸಿಬೇಕು ಕೈಲಿ. ಅಲ್ಲೇ ಮುಂದಕ್ಕೆ ಹೋಗಿ ಹಾಕ್ಬಿಟ್ರು. ಏನಿದೆ ಏರ್ಕೊಂಡು ನಮ್ ಚೆಕ್ ಮಾಡ್ಕೋಬೇಕು. ಆನೆ ಪಕ್ಕ ಬಂದಿರ್ತದೆ. ಇರಿ ಸೌಂಡ್ ಆಯ್ತದೆ. ನೋಡ ಅಲ್ಲಿ ಅಲ್ಲಿ ಇರಿ ಅಲ್ಲಿ ನೋಡ್ರಿ ಆನೆ. ಬರ್ತದೆ ಅವ್ರನ್ನ ಅಲ್ಲೇ ಇರಿ. ಆ ಕಡೆಗೆ ಹೋಯ್ತೆ. ಆಫ್ ಮಾಡಿ ಲೈಟ್ ಆಫ್ ಮಾಡಿ. ಇವನೇ ಅಲ್ಲಿ ನೋಡ್ರಿ, ನಮ್ಮ ಮುಂದೆ ಇವಾಗ ಆನೆ ಬರ್ತಾ ಇದೆ. ಅಲ್ಲಿ ನೋಡಿ ನಿಂತಿದೆ. ಇವಾಗ ನಮ್ಮನ್ನ ನೋಡ್ಬಿಟ್ಟು ನಿಂತಿದೆ. ಇವಾಗ ಬರತ್ ನೋಡಿ. ಇವಾಗ ಅಲ್ಲಿ ನೋಡ್ರಿ ಆನೆ ನೋಡ್ರಿ. ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾವು ಈ ಕಡೆ ಇದ್ದೀವಿ, ಅವ್ರು ಆ ಕಡೆಯಿಂದ ಓಡಿಸ್ತಾವ್ರೆ. ಸೊ ನಮ್ಮನ್ನು ನೋಡ್ಬಿಟ್ಟು ಅದು ಈ ಕಡೆಗೆ ಬರ್ತಾ ಇಲ್ಲ. ಅಲ್ಲಿ ನೋಡಿ ಬರ್ತಾ ಇದೆ. ನೀವು ಬ್ಯಾಟ್ರಿ ಆಫ್ ಮಾಡಿ ಇವ್ರೆ. ಬರ್ತದೆ ಇವಾಗ. ಸದ್ ಮಾಡಬೇಡಿ, ಯಾರು ಬ್ಯಾಟ್ರಿ ಹಾಕ್ಬಿಡಿ. ಇರಿ ಹೊಡಿಬೇಡ ಇವನೇ ಹೊಡಿಬೇಡ ಸುಮ್ಮನಿರ. ಆನೆ ಲಾಸ್ಟ್ ಟೈಮ್ ಯಾವ ದಾರಿಲಿ ಬಂದಿತ್ತು ಆ ದಾರಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿದ್ವಿ, ಇಲ್ಲಿ ಆನೆ ಬರ್ತಾ ಇದೆ, ಇಲ್ಲಿ ಆನೆ ಬರೋ ದಾರಿನ ಸ್ವಲ್ಪ ಬಂದ್ ಮಾಡಿ ಅಂತ. ದಾರಿನ ಬಂದ್ ಮಾಡಿದ್ದಾರೆ, ಬಟ್ ಅದನ್ನು ದಾಟ್ಕೊಂಡು ಬಂದಿದೆ. ಈ ಕಡೆ ಗುಂಡಿ ತೋರಿಸಿದ್ದಾರೆ, ಆದ್ರೂ ಇದನ್ನು ದಾಟ್ಕೊಂಡು ಬಂದಿದೆ ಆನೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಪುನಃ ಬಂದಾಯ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಬರುತ್ತೆ ನೋಡಿ. ಲಾಸ್ಟ್ ನಾವು ಏನು ವಿಡಿಯೋ ಮಾಡಿದ್ವಿ ಅದಾದಮೇಲೆ ಒಂದು 2-3 ದಿನ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಬಂದೆ. ಡೈಲಿ ಕಂಟಿನ್ಯೂಸ್ ಆವತ್ತಿಂದನೂ ಬರ್ತಾನೆ ಇದೆಯಂತೆ. ಬಟ್ ನಾನು ಮಾಡ್ತಾ ಇರೋದು ಇವತ್ತು ಡೇ 2. ಹೊಲದಲ್ಲೇ ತಿನ್ಕೊಂಡೇ ಇತ್ತು, ಯಾರೂ ಓಡಿಸಿಲ್ಲ, ಬಿಟ್ಬಿಟ್ಟಿದ್ರು. ಇನ್ನು ಡೈಲಿ ಇದು ಅದು ಓಡಿಸಿ ಇಲ್ಲಿನ ರೈತರಿಗೂ ಒಂಥರ ಬೇಜಾರಾಗ್ಬಿಟ್ಟವ್ರೆ. ಏನು ಮಾಡೋದು ಇವಾಗ ನೋಡಿ. ಇವಾಗ ಓಡಿಸಿದ್ದಾರೆ, ಮತ್ತೆ ಇನ್ನೊಂದು ಅವರ್ಗೆ ಬರುತ್ತೆ, ತಿರ್ಗಾ ಓಡಿಸ್ತಾರೆ, ಮತ್ತೆ 1 ಅವರ್ಗೆ ಬರುತ್ತೆ. ಅದು ಇದು ದಾರಿನ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿದ್ರು ಈ ಥರ ಅದನ್ನು ದಾಟ್ಕೊಂಡು ಬರುತ್ತೆ ಅಂದರೆ ಏನು ಮಾಡೋದು? ನಾವು ಫಸ್ಟ್ ದಿನ ಬಂದಿದ್ವಲ್ಲ, ಇಲ್ಲಿ ಮುಂದ್ಗಡೆ ಆನೆ ತಿಂತೈತಲ್ಲ, ಆ ಹೊಲ ಫುಲ್ ಎಲ್ಲ ಖಾಲಿ ಅಂತೆ. ಅವ್ರು ಬರ್ತಾನೆ ಇಲ್ಲ ಕಾವಲಿಗೆ. ಹೋಗಿ ನೋಡೋಣ ಅವ್ರನ್ನ ಬೆಳಿಗ್ಗೆ. ಸೊ ಇವಾಗ ನಾವೇನು ಮಾಡ್ತೀವಿ, ಇವತ್ತು ಅವರಿದ್ರಲ್ಲ ಲಾಸ್ಟ್ ವೀಕು ನಾನು ಅಲ್ಲಿ ಇದ್ನಲ್ಲ ಟ್ರೀ ಹೌಸು, ಇವತ್ತು ಅವರಿಲ್ಲ ಅಲ್ಲಿ ಟ್ರೀ ಹೌಸಲ್ಲಿ. ಇವತ್ತು ಆ ಟ್ರೀ ಹೌಸಲ್ಲಿ ನಾವಿರ್ತೀವಿ. ಓಕೆ, ಹೋಗೋಣ. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಟ್ರೀ ಹೌಸಿಗೆ ಹೋಗೋಣ.
ಶಿವು ಹ್ಞೂ ಬೆಂಕಿ ಹಾಕೊಂಡು ಇದ್ದು ಬಿಟ್ರೆ ಹ್ಞೂ ನೋಡಿ ಇವ ಆದ್ರೆ ಹೊಲ ಬಿಟ್ಬಿಟ್ಟ ಇದ್ಯಾಗ ಶಿವು ನಿಮ್ಮಂತಿಯವ್ರನ್ನ ಹ್ಞೂ ಬರ್ರಪ್ಪ ಅಂತ ಕರ್ಕೊಂಡು ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಎಲ್ಲರೂ ಅವ್ರವ್ರ ಹೊಲ್ಗಳು ಕಾಯೋದಕ್ಕಿಂತ ಇಲ್ಲಿ ಬಂದು ಎಲ್ಲ ಕಾಯ್ಕೊಂಡ್ರೆ ಅವ್ರ ಎಲ್ಲ ಹೊಲ್ಗಳು ಬಚಾವ್ ಮಾಡ್ಬೋದು. ಮೊಗ್ಲಾಗಿ ಮಾಡ್ಕವನೆ ಅಷ್ಟೇ, ಸುಮ್ಮನೆ ತಳ್ಳಿರೋದಷ್ಟೇ. ನಾನ್ ನೋಡ್ದೆ ವಿಡಿಯೋ ಅದು. ಇನ್ನೊಂದು ಅದು ದೊಡ್ಡ ಪ್ರಾಣಿ, ಹ್ಮ್. ಅದು ಉಗ್ರ ಹೊಡೆದ ಬಿಟ್ರೆ ಅಳಸತ್ತೈತಾರೆ. ಅದೇ ಎಂತಿಯವ್ರಿಗೂ ಬೇಜಾರಾಗೋಯ್ತದ ಒಂದೊಂದು ಟೈಮ್ಲಿ. ನೋಡಿ ಇದು ಮುರಿದ್ರೆ ಅವನ ಮನೆ ಮುರಿದಾಗಿ ಈಗ ಗೊತ್ತಾ. ಇದು ಕಾಡ್ ಹತ್ರ ಅಲ್ವಾ, ಕಾಡು ಪ್ರಾಣಿಗಳು ಬರೋದು ಸಹಜ. ಅವಕ್ಕೇನು ಅವು ತಿನ್ನೋದೊಂದು ಗೊತ್ತು ಅಷ್ಟೇ ಅವಕ್ಕೆ. ಸೊ ಯಾರು ಹೊಡಿಬೇಡಿ ಅವಕ್ಕೆ. ಹೌದು. ಸೊ ಓಡ್ಸೋಣ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಓಡ್ಸೋಣ ಜಾಸ್ತಿ. ಅದೇ ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಇದ್ದೀವಿ. ಟ್ರೀ ಹೌಸ್ ಕೆಳಗಡೆ ಜೋಳ ಬೇಯಿಸ್ತಾ ಇದ್ದೀವಿ. ಈ ಜೋಳ ತಿನ್ಕೊಂಡು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗೋಣ. ಅಲ್ಲೇ ಮ್ಯಾಗಿ ಏನಾದರೂ ಮಾಡ್ಕೊ ತಿನ್ನೋಣ. ನೀವು ಊಟ ಅಲ್ಲಿಂದ ತಗೊಂಬಂದಿದ್ದೀರಾ? ಇವರು ಮನೆಯಿಂದ ಊಟ ತಗೊಬಂದವ್ರೆ, ಇಲ್ಲಿ ಊಟ ಮಾಡ್ಕೊತಾವ್ರು ಇವರು. ಊಟವೇ ಮಾಡಿಲ್ಲ. ಮಾಡ್ಕೊಳ್ಳಿ ಊಟ. ಟೈಮ್ ಶಿವು 9 ಗಂಟೆ. ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೋದು, ಬಟ್ ಅಲ್ಲಿ ಸಿಗದೆ ಇರೋ ನೆಮ್ಮದಿ ಇಲ್ಲಿ ಸಿಗುತ್ತೆ. ರಾಗಿ ಮುದ್ದೆ ಸಹ ನೋಡಿ ನಿಜ, ರಾಗಿ ಮುದ್ದೆ. ನೀವು ರಾಗಿ ಮುದ್ದೆ ತಿನ್ನಿ, ಹಿಂಗಾಗ್ತೀರಾ. ಇವತ್ತೊಂದೇ ದಿನ ಮಾಡೋದು. ಇಲ್ಲಿ ನೋಡ್ರಿ, ನೋಡ್ತಾ ಮಳೆನೂ ಸ್ಟಾರ್ಟ್ ಆಯಿತು. ಆಲ್ರೆಡಿ ಮಳೆ ಹನಿ ಬೀಳ್ತಾ ಇದೆ. ಇಲ್ಲಿ ನಮ್ಮ ಜೋಳ ಬೇಯಿಸ್ತಾ ಇದ್ದಾರೆ. ಇದೆಲ್ಲ ಆನೆ ಬರೋ ಟೈಮು, ಪಕ್ಕ ಟೈಮ್ ಇದು. ಬಟ್ ಆನೆ ಹೋಗಿ ಹೋಗ್ಬಿಡೋ ನೀನು. ಸೊ ನಾವು ಇಲ್ಲೇ ಇರೋದು ಸ್ವಲ್ಪ ಡೇಂಜರು. ಇವಾಗ ಜೋಳ ತಿನ್ಕೊಂಡು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗೋಣ. ಡೇಂಜರ್. ಕ್ಯಾಂಪ್ ಮೇಲ್ಗಡೆ ಹತ್ತಾರ ಅವರು. ನಿಧಾನ ಕತ್ತಿ. ಇವತ್ತು ಈ ಮಳೆಯಲ್ಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆನೇ ಇರಬೇಕು. ಆನೆ ಬಂದರೆ ನಮ್ಮ ಟ್ರೀ ಹೌಸ್ ಕೆಳಗಡೆನೇ ಇಲ್ಲೇ ಹೋಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ ಆನೆ. ಅಲ್ಲಿ ತನಕ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಇರೋಣ ಬನ್ನಿ. ಓಕೆ, ಬಲಗಾಲಿಟ್ಟು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹತ್ತೋಣ. ಇಲ್ಲಿಂದ ಅಲ್ಲಿ ತನಕ ಇದೆ ನೋಡಿ ನಮ್ಮ ಟ್ರೀ ಹೌಸ್. ಸೊ ನಮ್ಮ ಟ್ರೀ ಹೌಸಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ರು ಇದ್ದಾರೆ. ಇವಾಗ ಅಲ್ಲಿ ಹೋಗೋಣ. ತ್ಯಾವಾಗಿದೆ ರೀ, ಹುಷಾರಾಗಿ ಹತ್ಬೇಕು. ಇದು ತ್ಯಾವ ಆದರೆ ಆ ಕಡೆ ಈ ಕಡೆ ಜಾರುತ್ತಿದು. ಹಾಂ ಸರಿ, ನೀವು ಹುಷಾರಾಗಿ ಹೋಗಿ. ಹಾಂ ಫೋನ್ ಮಾಡ್ತೀವಿ ನಾವು ಆನೆ ಬಂದ ತಕ್ಷಣ. ಇನ್ನೊಬ್ಬರು ಅವರ ಟ್ರೀ ಹೌಸ್ಗೆ ಹೋಗ್ತಾವ್ರೆ, ನಾವು ಇಲ್ಲಿ ಹತ್ತಾ ಇದ್ದೀನಿ. ಮಳೆ ಜಾಸ್ತಿನೇ ಆಗೋಯ್ತು. ನಾನು ಮಳೆ ನಿಂತೋಗುತ್ತೆ ಅಂದ್ಕೊಂಡಿದ್ದೆ, ಮಳೆ ಜಾಸ್ತಿನೇ ಆಯಿತು. ಅಬ್ಬಾ, ಫೈನಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಬಂದ್ವಿ. ಗಟ್ಟಿಯಾಗಿದೆ ಅಲ್ಲ ಟ್ರೀ ಹೌಸು. ನಮ್ಮೂರಿಗೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಏನೂ ಗೊತ್ತಿಲ್ಲ. ಈ ಮಳೇಲಿ ಏನಾದರೂ ಆನೆ ಬಂದರೆ ಓಡ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಮಳೇಲಿ ಇಳಿಗೋದಕ್ಕೂ ಕಷ್ಟ. ಅವ್ರವರು ಮಲ್ಬಿಟ್ಟಿದ್ದಾರೆ. ನಾವಿವಾಗ ನಮ್ಮ ಟ್ರೀ ಹೌಸ್ ಮರದ ಮೇಲ್ಗಡೆ ಇದ್ದೀವಿ. ಆನೆ ಬಂದರೆ ನಮ್ಮ ಕೆಳಗಡೆ ಇಲ್ಲೇ ಹೋಗುತ್ತೆ. ಸೊ ಬಂದರೆ ನೋಡೋಣ. ನಾವು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮ್ಯಾಗಿ ಮಾಡೋದಕ್ಕೆ ಇವತ್ತು ನೀರೇ ತಂದಿಲ್ಲ ನಾವು. ಕುಡಿಯೋದಕ್ಕೆ ನೀರಿತ್ತು, ಅದೇ ಇನ್ನೊಬ್ರು ಅಲ್ಲಿ ಇನ್ನೊಂದು ಕ್ಯಾಂಪ್ ಹೋದ್ರಲ್ಲ ಅವ್ರ ತಗ ಹೊಟ್ಟೋಗಿದ್ದಾರೆ. ಇವಾಗ ನಮಗೆ ಕುಡಿಯೋದಕ್ಕೆ ನೀರೇ ಇಲ್ಲ. ನಮ್ಮ ಕೆಳಗೇನೆ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ. ನೀರು ಕುಡಿಬೋದು, ಹಳ್ಳದ ನೀರು ಕುಡಿಬೋದಾ? ಹಳ್ಳ ಇದೆ, ಏನಿಲ್ಲ, ಕುಡಿಬೋದು. ಸೊ ಇವತ್ತು ಹಳ್ಳದ ನೀರೇ ಗತಿ ನಮಗೆ. ಇಲ್ಲಿ ಎಷ್ಟೋ ಜನ ಹಳ್ಳದ ನೀರುಗಳು ಕುಡ್ಕೊಂಡು, ಅಂದರೆ ಕಾಡುಗಳಿಗೆ ದನ ಮೇಯ್ಸಕ್ಕೆ ಹೋಗ್ತಾರಲ್ಲ, ಅಲ್ಲೆಲ್ಲ ಹಳ್ಳದ ನೀರು, ಕೆರೆಗಳ ನೀರು ಕುಡ್ಕೊಂಡೆ ಎಲ್ಲರೂ ಜೀವನ ಮಾಡೋದು. ಏನಾಗಲ್ಲ, ಒಂದಿನ ಕುಡಿದ್ರೆ ಹಳ್ಳದ ನೀರು. ಇವತ್ತು ಹಳ್ಳದ ನೀರು ಕುಡಿಯೋಣ ಬನ್ನಿ. ನೀರು ಎತ್ಕೊಬರೋಕ್ಕೆ ಕೆಳಕ್ಕೆ ಹೋಗ್ತಾವ್ರೆ. ನಮ್ಮ ಹತ್ರ ಕ್ಯಾನೂ ಇಲ್ಲ ನೀರು ಎತ್ಕೊಬರೋದಕ್ಕೆ. ಇದರಲ್ಲಿ ಹಳ್ಳದ ನೀರು ತುಂಬ್ಕೊಬರ್ತಾರೆ ಕೆಳಗಡೆ. ನೋಡಿರಿ, ಹಳ್ಳದ ನೀರು ತುಂಬ್ಕೊ ಬಂದ್ವಿ. ಟೇಸ್ಟ್ ಮಾಡ್ತೀನಿ.
ಚೆನ್ನಾಗಿದೆ, ಏನಿಲ್ಲ, ಕುಡಿಬೋದು ಆರಾಮಾಗಿ. ಟೈಮ್ 12 ಗಂಟೆ 12 ನಿಮಿಷ ಆಗಿದೆ. ಆವಾಗ ಹೋಗಿದ್ದಾನೆ. ಮತ್ತು ನಮ್ಮ ಟ್ರೀ ಹೌಸ್ ಕೆಳಗಡೆ ಇದೆ. ಇವಾಗ ಜಸ್ಟ್ ಬಂತು. ನಾವು ಏನೋ ಸೌಂಡ್ ಆಯಿತು ಅಂದ್ಬಿಟ್ಟು ನೋಡಿದೆ. ಅಲ್ಲಿ ನೋಡಿದ್ರೆ ಆನೆ. ನೋಡ್ರಿ ನೋಡಿ ಈ ಬ್ಯಾಟ್ರಿಲಿ ನೋಡಿ ಏನೂ ಕಾಣಿಸ್ತಾ ಇಲ್ಲ. ನಮ್ಮ ಮುಂದೆ ನೋಡಿ ಇಲ್ಲೇ ನಿಂತ್ಕೊಂಡು ಮೇಯ್ತಾ ಇದೆ ಆನೆ. ಬ್ಯಾಟ್ರಿಲಿ ಚಾರ್ಜ್ ಇಲ್ಲದೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಆ ಕ್ಯಾಂಪಲ್ಲಿರೋ ರೈತರಿಗೆ ಹೇಳಿದ್ದೀವಿ ಬನ್ನಿ ಅಂತ. ನೋಡಲ್ಲಿ ಬರ್ತಾ ಇದ್ದಾರೆ. ನೋಡಲ್ಲಿ ನಾವು ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಹೋಗಿ ಆ ರೈತರ ಹತ್ರ ಒಂದು ಟಾರ್ಚ್, ಚೆನ್ನಾಗಿರೋ ಟಾರ್ಚ್ ಈಸ್ಕೊಂಡು ಆನೆನ ಈ ಕಡೆಯಿಂದ ಓಡಿಸ್ತೀವಿ. ಅವರು ಆ ಕಡೆ ಇರ್ತಾರೆ. ಸೊ ಓಕೆ, ಇವಾಗ ಕೆಳಗಡೆ ಹೋಗೋಣ ಬನ್ನಿ. ನೋಡಲ್ಲಿ ನೋಡ್ರಿ, ಅಲ್ಲಿ ನಿಂತಿದೆ. ಬಂದರು ಇವಾಗ ನೋಡಿ, ಬರ್ತಾ ಇದೆ, ಹೋಗ್ತಾ ಇದೆ. ಬರದ ಕೆಳಗೆ ಹೋಯ್ ಬಾ 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 ಆಫ್ ಮಾಡಿ ಹತ್ರಕ್ಕೆ ಬಂದದ್ದೆ ನಾವು. ನೋಡ್ರಿ ಈ ಕಡೆಗೆ ಬರ್ತಾಯಿತ್ತು, ತಿರ್ಗಾ ಆ ಕಡೆಗೆ ಹೋಯ್ತು. ಅದು ಹೋಗಲ್ಲ, ನಾವು ಕೆಳಗಡೆ ಹೋಗಿ ಹಂಗೆ ಬರೋಣ. ಇದು ನೋಡ್ರಿ ಗ್ರಾಚಾರ. ಕರೆಕ್ಟಾಗಿ ಮಳೆನೂ ಸ್ಟಾರ್ಟ್ ಆಯಿತು. ನಮ್ಡೆ ಮಳೆ ಬರೇ ಬಂದ್ಬಿಡ್ತೆ. ಇಲ್ಲಿ ನೋಡ್ರಿ ಒಂಟಿ ಕೊಂಬನೇ ನಮ್ಮ ಮರದ ಕೆಳಗಡೆನೆ ಬರ್ತಾ ಇದೆ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತಂತ. ನೋಡಿ ಬಂದ ಒಂಟಿ ಕೊಂಬಾನೆ. ಮಳೆ ಬೇರೆ ಸಿಕ್ಕಾಬಟ್ಟೆ. ಆನೆಗಕ್ಕೆ ಆನೆಗಾಕ್ರಿ. ಅಲ್ಲಿ ನೋಡ್ರಿ ಇಳಿಕ್ತು. ಅಯ್ಯೋ ಮಳೆ ಗುರು, ಮಳೆಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ ಮಳೆ ಹನಿ ಗುರು, ಕಾಣಿಸ್ತಾ ಇಲ್ಲ ಸರಿಗೆ. ಅಲ್ಲಿ ನೋಡಿ ಕಾಣಿಸ್ತಿದ್ಯಾ, ಅಲ್ಲಿ ಹೋಗ್ತಾ ಇದೆ. ಅಂತೂ ಆನೆ ಹೊಲದಿಂದ ಕಾಡಿಗೆ ಹೋಯ್ತು. ಸೊ ಮಳೆ ಅಲ್ವಾ, ಸರಿಯಾಗಿ ಕಾಣಿಸಿಲ್ಲ. ಅದು ನಮಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಷ್ಟೊಂದು ಮಳೆ ಹನಿ, ಸಿಕ್ಕಾಬಟ್ಟೆ ಹನಿ ಬೀಳ್ತಾ ಇತ್ತು. ಆ ಮಳೆ ಹನಿಗೆ ಆನೆ ಸರಿಯಾಗಿ ಕಾಣಿಸ್ಲಿಲ್ಲ. ಸಿಕ್ಕಾಬಟ್ಟೆ ಮಳೆ. ಆವಾಗಲೇ ಕಡಿಮೆ. ಇವಾಗ ನೋಡಿ ಹೊರಗಡೆ ಪಾಪ ಅವ್ರು ನೆಂದವರನು. ನಾವು ಟ್ರೀ ಹೌಸಲ್ಲಿದ್ವಿ. ಪಾಪ ಅವ್ರು ಓಡ್ಸಕ್ಕೆ ಬಂದಿರಲ್ಲ ನಮ್ಮ ರೈತರು, ಅಲ್ಲಿಂದ ಬಂದಿದ್ರು ಸುಮಾರು 1 ಕಿಲೋಮೀಟ್ರಿಂದ. ಅವರು ಪಾಪ ನೆನ್ಕೊಂಡೇ ಹೋಗ್ತಾವ್ರೆ ಈ ಮಳೇಲಿ. ಓಕೆ, ಮಳೆನೂ ಒಂದು ಸ್ವಲ್ಪ ನಿಲ್ತು, ಆನೆನೂ ಹೋಯ್ತು. ನಾವಿವಾಗ ಮಲಗಬೇಕು. ಟೈಮ್ ಸುಮಾರು 1 ಗಂಟೆ ಆಗಿದೆ. ನಿದ್ದೆನೇ ಇಲ್ಲ ಆಗಿಂದ. ನೋಡೋಣ, ಅದು ತಿರ್ಗಾ ಬರುತ್ತೆ. ಇವಾಗ 2 ಸಲ ಆಯಿತು. ಇನ್ನೊಂದು ಸಲ ಬಂದರೆ ಇನ್ನು ಅದನ್ನು ಓಡಿಸೋರೇ ಇರಲ್ಲ. ಸೊ ಈಗಾಗಲೇ ಎಲ್ಲರೂ ಇಷ್ಟೋ ತನಕ ನಿದ್ಗೆಟ್ಟಿದ್ದಾರೆ ರೈತರು. ಇನ್ನೂ ಅದು ಬಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಅದೇ ಹೋಗುತ್ತೆ. ಮಕ್ಕೊಂಡದ ಇಲ್ಲಿ ನೋಡ್ರಿ, ಸುಮಾರು ಟೈಮ್ 3 ಗಂಟೆ ಆಗಿದೆ. ತಿರ್ಗಾ ಬಂದಿದೆ ಆನೆ. ಓಯ್ ಬಾಯ್ಲಿ 16 ಸಲ ಬಾಯ್ಲಿ, ಇಲ್ಬಾ. ಓಯ್ ಒಂಟಿ. ಟೈಮ್ 3:30 ಆಗಿದೆ. 3ನೇ ಸಲ ಬಂದಿತ್ತು, ಹೋಯ್ತು.
ಗೈಸ್ ಗುಡ್ ಮಾರ್ನಿಂಗ್. ಬೆಳಗಾಗಿದೆ, ಟೈಮ್ ಸುಮಾರು 7 ಗಂಟೆ ಆಯಿತು. ವ್ಯೂ ನೋಡಿ ಹೊರಗಡೆ ಯಾವ ಥರ ಇದೆ. ನಿಧಾನ. ನಮ್ಮ ಟ್ರೀ ಹೌಸ್ ಬೆಳಿಗ್ಗೆ ಯಾವ ಥರ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಫೈನಲಿ ನಮ್ಮ ಟ್ರೀ ಹೌಸಿಂದ ಕೆಳಗಡೆಗೆ ಬಂದೆ. ಬೆಳಗಾಗಿದೆ, ಸುತ್ತ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದೇನು ನೋಡ್ತಾ ಇದ್ದೀರಾ, ಇದೇ ಜೋಳದ ಹೊಲ. ಆ ಟ್ರೀ ಹೌಸ್ ಇದೆಯಲ್ಲ ಅವ್ರದ್ದೇ ಈ ಹೊಲ. ಇಲ್ಲಿ ಏನಿದೆ ಫುಲ್ ಎಲ್ಲ ಮೇಯ್ಕೊಂಡು ಹೊರಟಾಗಿದೆ ಆನೆ. ಅದಕ್ಕೆ ಅವರು ಬರ್ತಾನೆ ಇಲ್ಲ ಇವಾಗ ಕಾವಲಿಗೆ. ನೈಟ್ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇಲ್ಲಿ ಏನಿದೆ ಅಂದ್ಬಿಟ್ಟು ಕಾವಲು ಕಾಯಕ್ಕೆ ಬರ್ತಾರೆ. ನೈಟ್ ಆನೆ 3 ಸಲ ಬಂದಿದ್ದು ಇದೇ ದಾರಿಲಿ. ಅಲ್ಲಿ ನೋಡಿ, ಹಂಗಿಂದ ಬರುತ್ತೆ, ಹಿಂಗೆ ದಾಟ್ಕೊಂಡು ಇಲ್ಲಿ ಬರುತ್ತೆ. ಓಕೆ, ನೋಡಿದ್ರಲ್ಲ ಡೇಟು ಹೇಗಿತ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಯಲ್ ಅಡ್ವೆಂಚರಸ್ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು. ಓಕೆ ಗೈಸ್, ಸಿಗೋಣ ನಾಳೆ, ಬಾಯ್.